ಲೋ ಮಗನೆ, ಅಲ್ಲತ್ತ ಸಿಕ್ಕುದ್ಲೇನ ನಿನ್ ತಂಗಿ? ಅಮ್ಮ ಎಲ್ಲಿ ಹೋದ್ರು ಅಂತಾನೆ ನೀಯೇ ಗೊತ್ತಿಲ್ಲ. ಅದು ಎಲ್ಲಿ ಹಾಳಾಗೋದ್ರು ದೇವ್ರನೇ ನನಗಂತೂ ಗೊತ್ತಿಲ್ಲ. ನಾನು ಗೊತ್ತಿರೋ ಕಡೆ ಎಲ್ಲ ಹುಡುಕಿ ಕೇಳಿ ಮಾಡಿ ವಿಚಾರಿಸಿ ಎಲ್ಲನೂ ಮಾಡಿದ್ದೀನಿ. ಎಲ್ಲಿ ಹುಡುಕಿದ್ರು ಅದು ಎಲ್ಲಿ ಹೋಗವಳೆ, ಏನು ಮಾಡ್ತಾವಳೆ, ಏನು ಅಂತ ಹೇಳ್ಬಿಟ್ಟು ಏನೂ ಗೊತ್ತಿಲ್ಲ ಕಣಮ್ಮ. ಲೋ, ಅವಳನ್ನ ಮಾನ ಮರ್ಯಾದೆ ಕಳಿಯೋದಿಲ್ಲ, ನಾ ಹಾಳು ಬಿದ್ದು ಹೋಗ್ಲಿ ಕಣ್ಲ. ಚಿನ್ನ ಒಡವೆ ಬಂಗಾರ ಎಲ್ಲ ಒತ್ಕೊಂಡು ಓಡೋಂಟೋಗ್ಬಿಟ್ಟವಳಲ್ವೇನ್ಲ? ಆ ಚಿನ್ನ ಬಂಗಾರ ಆದ್ರೂ ವಾಪಸ್ ತಗೊಬಿಟ್ಟು ಬರ್ಬೇಕಲ್ವೇನ್ಲ? ಅವಳಂತೂ ಎಲ್ಲನ ಹಾಳು ಬಿದ್ದೋಗ್ಲಿ. ಅಯ್ಯೋ, ಆ ಬಂಗಾರ ಹಿಂಗಾರ ಎಲ್ಲ ಒತ್ಕೊಂಡು ಹೋಗ್ಬಿಟ್ಟವಳಲ್ವೇನ್ಲ? ಆ ಮನೆಯಾಳಿ ಓಡೋದ್ಲು ಬರಿಗೈಗೆ ಓಡೋಗಿದ್ರೆ ಏನಾಗೋದು? ಅಮ್ಮ, ಇವಾಗ ನಾನು ಅರ್ಧ ಕೆಜಿ ಬಂಗಾರ ತಗೊಬಿಟ್ಟು ಬರ್ತೀನಿ ಅಂತ ಅತ್ತೆ ಹತ್ರ ಫುಲ್ಲು ಬಿಲ್ಡಪ್ ಕೊಟ್ಟಿದ್ದೆ. ಇವಾಗ ನಾನು ಬರಿಗೈಯಾಗ ಹೋದ್ರೆ ನಮ್ಮ ಮನೆಯಾಗ ಮರ್ಯಾದೆ ಇರ್ತದ? ಏನು ಮಾಡಲಿ, ಆ ಮನೆಯಾಳಿ ಪೊದ್ದಿಯ ಸೈನ್ ಹಾಕಿ ಅಂತ ಹೇಳಿದ್ರೆ ನಾನು ಹಾಕಿಲ್ಲ ಅದು ಏನು ಮಾಡ್ಕತ್ತೀಯ ಮಾಡ್ಕೋವಾಗ ನಾನು ಹಾಕಿಲ್ಲ ಅಂತ ಕುಂತ್ಕೊಂಡವಳಿ. ಆ ಮನೆಯಾಳಿಗೆ ಏನು ಬುದ್ಧಿ ಹೇಳಿ ನೀನಂತೂ ಅವಳು ಹಾಕಿಲ್ವಂತೆ ಸೈನ. ನನ್ನ ಕಷ್ಟಕ್ಕೆ ನೀನು ಹಂಗೆ ಅದ, ನಿನ್ನ ಕಷ್ಟಕ್ಕೆ ನಾನು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಆವಾಜ್ ಆಗ್ತಾವಳೆ. ಲೋ ಮಗನೆ, ನೀನೇ ಹೆಂಗೋ ಅಡ್ಜಸ್ಟ್ ಮಾಡ್ಬಿಟ್ಟು ಒಂದು 1/4 ಕೆಜಿ ಬಂಗಾರನ ಮಾಡಿಸ್ಕೊಡ್ಲಾ? ಕಡ್ಲಪುರಿ ಕೇಳ್ದಂಗೆ ಕೇಳ್ತದ ನಮ್ಮಮ್ಮ. ಅಮ್ಮ 1/4 ಕೆಜಿ ಇವತ್ತು ಎಷ್ಟು ರೇಟು ಅಂತ ಗೊತ್ತಾ? ಯಪ್ಪ ಗೊತ್ತಿದ್ರೆ ಹಿಂಗೆ ಯಾಕೆ ಮಾತಾಡ್ತಾ ಇದ್ದೆ ನೀನು? ಸುಮ್ಕೋಗತ್ತಾಗೆ 1/4 ಕೆಜಿನಂತೆ 1/4 ಕೆಜಿ ಯಾಕೆ 1 ಕೆಜಿ ಬೇಡವಾ? ಹೋಗಿ ಸುಮ್ಕೇನಿಯ. ನನಗೇನ ಕೇಳ್ಬಿಟ್ಟು ವ್ಯವಹಾರ ಮಾಡಿದ್ರ ಮನೆಯಾಗೆ 10 ಪೈಸದ ನಾನು ಏನೋ ಕೇಳ್ದಿದ್ದಂಗೆ ಒಳಗೆ ನೀವು ವ್ಯವಹಾರ ಮಾಡ್ಕೊಂಡಿದ್ದೀರಾ. ಇವಾಗ ನೋಡಿದ್ರೆ ಇಲ್ದಿರೋದೆಲ್ಲ ಮಾತಾಡ್ತಾ ಇದ್ದೀರಾ. ಲೋ, ಪರಿಸ್ಥಿತಿ ಹಂಗಿತ್ತು ಕಣ್ಲ. ಅರ್ಜೆಂಟಾಗಿ ಮದುವೆ ಮಾಡಬೇಕಾಗಿತ್ತು, ಅದಕ್ಕೆ ಅರ್ಜೆಂಟಾಗಿ ಏನೇ ಮದುವೆ ಮಾಡಿಬಿಟ್ಟೆ. ಅದಕ್ಕೆ ನಾನು ಏನೆಲ್ಲ ಮಾಡಲಿ? ನೀನೇ ಹೇಳು. ಅರ್ಜೆಂಟಾಗಿ ಮದುವೆ ಮಾಡಿದ್ದೇನ ತೆಪ್ಪ? ಅಂತ ದೊಡ್ಡ ಮನೆತನ ಸಿಗಬೇಕು ಅಂತಂದರೆ ನಾನು 7 ಜನ್ಮದ ಪುಣ್ಯ ಮಾಡಿರಬೇಕು. ಅಂತ ದೊಡ್ಡ ಮನೆತನ ಅದಕ್ಕೆ ಅನುಭವಿಸಿ ಇವಾಗ ದೊಡ್ಡ ಮನೆತನ ಕಟ್ಕೊಂಡು. ಒಳ್ಳೆ ಕತೆ ನಿಂದಂತೂ. ಮೊದಲು ಕಟ್ಕೊಂಡ್ರೆ ಎಂಡ್ರನ್ನ ಸರಿಯಾಗಿ ಮಾಡಿ ಕಳ್ತ ಅವಳು ಬಾ ಅಂತ ಹೇಳಿದ್ರು ಬರ್ದಿದ್ದಂಗೆ ಅವ್ರ ಮನೆಗೆ ಬಿದ್ದವಳೆ. ಮನೆ ಕೆಲಸ ಎಲ್ಲ ನಾವೇ ಮಾಡ್ತಾ ಇದ್ವಿ. ಕಟ್ಕೊಳ್ಳೋದು ಮುಖ್ಯ ಅಲ್ಲ, ಎಂಡ್ರನ್ನ ಸರಿಯಾಗಿ ಮಾಡಿ ಕಳೋದು ಮುಖ್ಯ. ಹೋಗ್ಬಿಟ್ಟು ಮೊದಲು ಎಂಡ್ರನ್ನ ಕರ್ಕೊಂಡ್ಬಿಟ್ಟು ಬರಲ್ಲ, ಆಮೇಕಿಂದ ಮಾತಾಡಿವಂತೆ ನೀನು. ನಮ್ಮ ರೋಪಾಕಕ್ಕೆ ಬರ್ತಾನೆ ಇವ್ನಿಗೆಲ್ಲ ಕೇಳಿ ಮಾಡ್ಕೊಂಡು ಕುಂತ್ಕೋತಾರೆ. ಹೇಳು, ಮಕ್ಕಳು ಭವಿಷ್ಯ ನಮ್ಮ ಕೈಯಾಗಿರ್ತದೆ. ನಾವು ಏನು ಮಾಡಬೇಕು ಬಿಡಬೇಕು ಅದು ನಮಗೆ ಗೊತ್ತಿರ್ತದೆ. ಅವಳ ಮನೆಗಿದ್ದಾಗ ಎಲ್ಲನೂ ಓಡಿಸ್ಬೇಕು ಅಂತ ಹೇಳ್ತೀರಾ? ಅವಳ ಮನೆ ಬಿಟ್ಟು ಹೋಗಿದ ತಕ್ಷಣ ನೀ ಕರ್ಕೊಂಡ್ಬಿಟ್ಟು ಬಾ ಅಂತ ಹೇಳ್ತೀರಾ? ನಿಮ್ದು ಒಳ್ಳೆ ಕತೆ. ನಿಮಗೂ ಇದೇ ನೀ ಬೇಕಿತ್ತು ತಾನೇ? ಅವಳು ಇರಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇವಾಗ ಅವಳು ಇಲ್ವಲ್ಲ ಬಿಡು. ನಾನಂತೂ ಖುಷಿಯಾಗಿ ಇವಾಗ ಊರೂರು ತಿರ್ಕೊಂಡು ಓಡಾಡ್ಕೊಂಡಿದ್ದೀನಿ. ಅವಳು ಬಂದ್ಲು, ಆ ಪುದ್ದಿ ಬಂದ್ಲು ಅಂತ ಹೇಳಿದ್ರೆ ನನಗೆ ನೋಡೋಕ್ಕಾಯ್ತದ? ನಿನ್ಗೆಲ್ಲ ಬುದ್ಧಿ ಹೇಳ್ತಾರೆ, ಹೋಗತ್ತಾ ಸುಮ್ಕೇನೆ. ಅಮ್ಮ, ನನ್ನ ತಂಗಿಯಿಂದ ನನ್ನ ಭವಿಷ್ಯ ಹಾಳಾಗೋಯ್ತೈತೆ. ನೀನು ನನ್ನ ಭವಿಷ್ಯದ ಬಗ್ಗೆ ಅಂದ್ರೆ ಯೋಚನೆ ಮಾಡು. ಈಗ ಹೆಂಗನ ಮಾಡ್ಬಿಟ್ಟು ಒಡವೆಯ ತಗೋಬೇಕು ತಾನೇ? ಈಗ ಹೆಂಗನ ಮಾಡ್ಬಿಟ್ಟು ಈಗ ಒಡವೆ ಕೊಡ್ಸು ನನಗೆ. ಅದು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ನಮ್ಮ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ ಅಂತಾಗೆ. ಅಮ್ಮ ಹಿಂಗೆ ಒಳ್ಳೆ ದೊಡ್ಡ ಅರಮನೆ ಅಂತ ಮನೆಯಾಗಿದ್ದೀನಿ ಕಣಮ್ಮ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ಲಾ? ಬಿಡು, ಏನೋ ಬಂದ್ಬಿಟ್ಟು ಇಲ್ಲ ಬಂದೇನು ಚುಟ್ಟಿಡ್ಕೊಂಡು ಏನೋ ಬಡಿತದ? ಇಲ್ಲ ತಾನೇ? ಬಡಿಯೋದಾಗಿದ್ರೆ ಇವಾಗ ಜೋಳಕ್ಕೆ ಏನು ಬಡಿಯೋದು ಇಲ್ಲ, ಏನೂ ಇಲ್ಲ ತಾನೇ? ಬಿಡು ಮತ್ತೆ ಅಂತದ್ರಾಗ ಏನಂತೆ. ಆರಾಮಾಗಿ ಇವಾಗ ಫೋನ್ ಮಾಡಿಬಿಟ್ಟು ಹೇಳ್ತೀನಿ ಎಲ್ಲ ಇಸ್ಕೊಂಡ್ರೆ. ಅದು ಏನು ಮಾಡ್ತಾವ್ರೋ ಏನು ಕತೆನೋ ಗೊತ್ತಾಯ್ತದೆ. ಅಮ್ಮ, ಇಲ್ಲತ್ತ ಫೋನ್ ಆಗ್ತಾವಳು ನೋಡಮ್ಮ. ಹೌದೇ? ಎತ್ತೆ ಫೋನ್ ಎತ್ತೆ. ಅವಳಿಗೈತೆ ಎತ್ತು ಫೋನ್ನ. ಅಮ್ಮ ನೀನೇ ಎತ್ತಾಗ, ಅವಳ್ತಾಗ ನಾನೇನು ಮಾತಾಡಲಿ? ಥೂ, ಲೌಡ್ ಸ್ಪೀಕರ್ ಹಾಕಿ ನಾನು ಮಾತಾಡ್ತೀನಿ. ಲೌಡ್ ಸ್ಪೀಕರ್ ಹಾಕು. ಹಲೋ ಅಮ್ಮ, ಸಂದಕಿದ್ಯಾ? ಲೇ ಮನೆಯಾಳಿ, ಎಲ್ಲಿ ಬಿದ್ದು ಸಾಯ್ತಾ ಇದೆಯೇ? ಯಾವನ ಜೊತೆ ಓಡೋದೆ? ಈಗ ಮನೆಗೆ ಬರಲಿಲ್ಲ ಅಂತಂದ್ರೆ ಪರಕೆ ತಗೊಂಡು ಗಟ್ಟಿಸ್ಬಿಡ್ತೀನಿ ಅಷ್ಟೇನಿಯಾ. ಮೊದಲು ಮನೆಗೆ ಬರೋದು ಕಲ್ತ್ಕೊಳ್ಳಲೇ. ಎಲ್ಲಿದೆಯೇ? ಅಮ್ಮ ಅರಮನೆನಾಗಿದ್ದೀನಿ ಕಣಮ್ಮ. ಲೇ ತಿಕ್ಲಂಗೆ ಆಡ್ಬೇಡ. ತೆಗ್ದೊಂದು ಕಪಾಳಕ್ಕೆ ಬುಟ್ಟ ಅಂತ ಹೇಳಿದ್ರೆ ಅಲ್ಲೇ ನೀವು ಅಲ್ಲೆಲ್ಲ ಉದ್ರೋಗ್ಬಿಡ್ತಾ ಬಂದ್ಬಿಟ್ಟು ಅರಮನೆಗಳಂತ ಅರಮನೆಗೆ ನೋಡೇ. ಸುಮ್ಕೇನೆ ನಾನು ಗಾಳಿ ಬಿಡಿಸ್ಬಿಡ್ತೀನಿ ಸುಮ್ಕೇನೆ. ಇವಾಗ 3 ದಿನಾಗ ಏನಾದ್ರೂ ನೀನು ವಾಪಸ್ ಬರಲಿಲ್ಲ ಒಡವೆ ಎತ್ಕೊಂಡು ಅಂತ ಹೇಳಿದ್ರೆ ಎಲ್ಲಿ ಬಿದ್ದಿದ್ಯಾ ಅಂತ ಹೇಳು. ನಾನೇನಿಯಾ ಬರ್ತೀನಿ ನೀನು ಕರ್ಕೊಂಡು ಹೋಕೆ. ನಮ್ಮ ಮನೆ ಮಾನ ಮುರ್ವಾದಿ ಎಲ್ಲ 3 ಕಾಸು ಕರಜಾಕ್ಬಿಟ್ಟು ಅದು ಯಾವನ ಜೊತೆ ಓಡೋಗ್ಬಿಟ್ಟೆ ನೀನು. ನೋಡೇ ಲತಿ, ಬಂದ್ರೆ ನಾನು ಸುಮ್ಕಿರಾಕಿಲ್ಲ. ಅದಕ್ಕೆ ನೀನು ಫೋನ್ ಹಾಕ್ಬಾರ್ದು ಅಂತ ಅನ್ಕೊಂಡಿದ್ದೆ. ಏನೋ ಪಾಪ ಅಂತ ಫೋನ್ ಹಾಕಿದ್ರೆ ನನಗೆ ರೋಪ್ ಆಗ್ತಿಗೆ. ಲೇ ಮನೆಯಾಳಿ, ಎಲ್ಲಿದೆಯೇ? ಅಮ್ಮ ನನಗೋಸ್ಕರ ಅಂತ ಮಾಡಿಕ್ಕಿರೋ ಒಡವೆ ಕಣೆ ಅದೆಲ್ಲನೂ. ನನ್ನ ಗಂಡನ ಮನೆಗೆ ತಗೊಂಡು ಹೋಗ್ಬೇಕಾಗಿರೋ ಒಡವೆ ಅವೆಲ್ಲನೂ ಅಂತದ್ರಾಗೆ ಆ ಒಡವೆ ಎಲ್ಲ ಎತ್ಕೊಂಡು ಹೊಂಟೋಗಿದೆಯಲ್ಲ. ಇವಾಗ ನನ್ನ ಗಂಡನ ಮನೆಗೆ ಹೆಂಗೆ ಹೋಗ್ಲಿ? ಲೇ ಜುಜುಮಿ, ಬರೀ ಜುಜುಮಿ ಇದಕ್ಕೋಸ್ಕರ ನೀನು ಲೆಕ್ಕ ಆಗ್ತಿದೆಯಲ್ಲ ನಿನಗೆ. ಅದೆಲ್ಲ ಯಾವ ಲೆಕ್ಕ ನನಗೆ? ಅದೆಲ್ಲ ನನಗೆ ಲೆಕ್ಕನೇನೇ ಅಲ್ಲ. ನೋಡು, ಆಫ್ರಿಕಾಗೆ ಹೋದ್ಮೇಲೆ ನೀನು ಒಡವೆ ಡಬ್ಬಲ್ ಕಳಿಸ್ತೀನಿ. ಎಂಜಾಯ್ ಮಾಡು. ಏನು ಆಫ್ರಿಕಾಗೆ ಹೋಯ್ತಾ ಇದೆಯಾ? ಲೇ ಎಲ್ಲಿಗೆ ಹೋಯ್ತಿದ್ಯಾ ಮನೆಯಾಳಿ? ಎಲ್ಗೋಯ್ತಿದ್ದೀನಿ ಅಂದ್ರೆ ಆಫ್ರಿಕಾ ಹೋಯ್ತಾ ಇದ್ದೀನಿ. ನನ್ನ ಮನೆ ಏನು ಅನ್ಕೊಂಡಿದ್ಯಾ? ಸಾಮಾನ್ಯ ಚಿಕ್ಕ ಮನೆ ಅಂತ ಅನ್ಕೊಂಡಿದ್ಯಾ? ಅಮ್ಮ, ದೊಡ್ಡ ಮನೆ ನಂದಂತುನ್ವೆ. ನನ್ನ ಮನೆ ಅಂತಂದ್ರೆ ಚಿಕ್ಕದು ಗತಿಗೆಟ್ಟಿನ ಮನೆ ಹಂಗೆ ನಾನು ಅನ್ಕೊಂಡ್ಬಿಟ್ಟಿದ್ಯಾ? ನಾನು ನನ್ನ ಮನೆ ನನ್ನ ಸ್ಟ್ಯಾಂಡರ್ಡು ನೀನೇನಾದ್ರು ನೋಡ್ಬಿಟ್ಟೆ ಅಂತಂದ್ರೆ ತಲೆ ತಿರುಗಿ ಬಿದ್ದೋಯ್ತ್ಯಾ. ಅಷ್ಟು ಸ್ಟ್ಯಾಂಡರ್ಡ್ ಆಗಿವ್ನಿ, ಸರಿನಾ? ಅಮ್ಮ ಸುಮ್ಮನೆ ನನ್ನ ಬಗ್ಗೆ ಚಿಂತೆ ಮಾಡಬೇಡ. ನಿನ್ನ ಮಗಳು ಆಲ್ರೆಡಿ ಸೆಟ್ಲ್ ಆಗವಳೆ, ಸರಿನಾ? ಸೂಪರಾಗಿ ಸೆಟ್ಲ್ ಆಗಿದ್ದೀನಿ ನಾನು. ನೋಡು, ಇನ್ಮೇಲೆ ಏನಿದ್ರು ಏರೋಪ್ಲೇನಾಗ ಓಡಾಡ್ತೀನಿ ನಾನು. ನನ್ನ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ ಕಣಮ್ಮ. ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋಕೆ ಏನಿಯಾ ಫೋನ್ ಹಾಕಿದೆ. ಅಮ್ಮ ನಾನು ಸೂಪರಾಗಿ ನಾನು ಚೆನ್ನಾಗಿವ್ನಿ, ಸರಿನಾ? ನೀನು ನನ್ನ ಬಗ್ಗೆ ಎಲ್ಲನೂ ಯೋಚನೆ ಮಾಡಬೇಡ. ಆರಾಮಾಗಿ ನಿನ್ನ ಪಾಡು ನೀನು ಆರಾಮಾಗಿರೋ. ನನ್ನ ಪಾಡು ನಾನು ಆರಾಮಾಗಿರ್ತೀನಿ. ಒಡವೆ ಬಗ್ಗೆ ಚಿಂತೆ ಮಾಡಬೇಡ ಕಣಮ್ಮ. ಒಡವೆನ ನಾವು ಆಫ್ರಿಕಾಗೆ ಹೋಗಿ ಅಂತ ತಗೊಬಿಟ್ಟು ಬಂದಿದ್ದು ಕಣಮ್ಮ. 2 ಲಾಂಗ್ ಚೈನು, 2 ಕಾಸಿನ ಸರ, 2 ನಕ್ಲೀಸು ಎಲ್ಲ ಡಬಲ್ ಕಳಿಸ್ತೀನಿ ಕಣಮ್ಮ, ಸರಿನಾ? ಲೇ ನೀನು ಹೇಳ್ತಿರೋದಲ್ಲ ನಿಜನೇನೆಯಾ? ನಿಜ ಹೇಳ್ತಿದ್ದೀಯೇನೆ ನೀನು? ನಿಜವಾಗೂ ನೀನು ಅಂತ ಸಾವುಕಾರ ಮನೆಗಿದೆಯೇನೆ? ಅಮ್ಮ ಹುಟ್ಟು ಸುಳ್ಳಿ ಕಣಮ್ಮ ಇವಳು, ಹುಟ್ಟು ಸುಳ್ಳು ಹೇಳ್ತಾಳೆ ಕಣಮ್ಮ. ಇವಳನ್ನ ನಂಬೇಡ ಕಣಮ್ಮ.
ಹ, ಲೇ ನೀನು ಮನೆ ಏನೇ ಮಾಡಬೇಕು, ನನ್ನ ಮನೆ ಫೋಟೋನ ಕಳಿಸ್ತೀನಿ. ಫೋನ್ ಕಟ್ ಮಾಡಿದ್ಮೇಲೆ ನಮ್ಮ ಮನೆ ಫೋಟೋಸ್ ಎಲ್ಲ ಟಕ 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 ಹೊಡೆದು ಕಳಿಸ್ತೀನಿ. ನಮ್ಮ ಅಮ್ಮಂಗೆ ತೋರಿಸು, ನೋಡ್ಲಿ ನಮ್ಮಮ್ಮ ನಾನು ಯಾವ ರೇಂಜಿಗೆ ಸ್ಟ್ಯಾಂಡರ್ಡ್ ಆಗಿವ್ನಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೂ ಗೊತ್ತಾಗ್ಲಿ, ಸರಿನಾ? ನಮ್ಮ ಅಮ್ಮಂಗೆ ಮಿಸ್ ಮಾಡ್ದಿದ್ದಂಗೆ ತೋರಿಸು ಎಲ್ಲನೂ. ಈಗಲೇ ಹೇಳಿದ್ದೀನಿ, ನಮ್ಮಮ್ಮ ಆಮೇಕಿಂದ ಮಿಸ್ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಮಿಸ್ ಮಾಡ್ದಿದ್ದಂಗೆ ತೋರಿಸು. ಎಷ್ಟೊಂದು ಮನೆ ಫೋಟೋಸ್ ಕಳಿಸ್ತೀನಿ. ಎಷ್ಟು ದೊಡ್ಡದಾಗೈತೆ ನನ್ನ ಮನೆ, ಅರಮನೆ ಇದ್ದಂಗೆ ಐತೆ. ಹಂಗೆ ನೀ ಆಫ್ರಿಕಾಕ್ಕೆ ಹೋಗ್ಬೇಕಾರು ಅಷ್ಟೇ ಏನಿಯಾ, ಅದನ್ನೂ ಫೋಟೋ ಕಳಿಸ್ತೀನಿ, ನೋಡ್ಕೊಳ್ರಿ, ಎಂಜಾಯ್ ಮಾಡ್ರಿ. ಲೇ ನೀನು ಹೇಳ್ತಿರೋದಲ್ಲ ನಿಜನೇನಿಯೇ ಸುಳ್ಳ ಹೇಳು. ಆಮೇಲೆ ನೀನು ಸುಮ್ಕೆ ಸುಳ್ಳೆಲ್ಲ ಹೇಳ್ದೆ ಅಂದ್ರೆ ನಾನು ಸೋರಿ ಇರೋಕ್ಕಿಲ್ಲ ನೋಡು. ನಿಜ ಹೇಳ್ತಾ ಇದ್ದೀಗ ಸುಳ್ಳು ಹೇಳ್ತಾ ಇದ್ದೀಗನೇ? ಅಮ್ಮ ಫೋಟೋ ಕಳಿಸ್ತೀನಿ, ಆಮೇಲೆ ನೋಡ್ಕ. ನೀನು ನಾನೇನು ಕಾಂಚಿ ಪಿಂಚಿ ಜೊತೆ ಓಡ್ಬತ್ತೀನಿ ಅಂತ ಅನ್ಕೊಂಡ. ನಿನ್ನ ಮಗಳು ಕಣಮ್ಮ, ನಿನ್ನ ಮಗಳು ಅತಿ ಬುದ್ಧಿವಂತ, ನಿನ್ನ ಮಗಳು ಇಂಟೆಲಿಜೆಂಟು. ಫೋಟೋ ಕಳಿಸ್ತೀನಿ, ಮಜ್ಜಾ ಮಾಡ್ಕೊಂಡು ನೋಡ್ಕ. ಅಮ್ಮ ನೋಡು, ಸುಮ್ಕೇನಿಯಾ ಶಶಿನ್ ಮದುವೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಕೇನಿ ಏನಾದ್ರೂ ಸುಮ್ಕೆ ಯಾರನ ಅಂತ ಹುಡುಗನ್ ಕರ್ಕೊಬಿಟ್ಟು ಬರ್ತಾರ. ನೀನೇ ಯೋಚನೆ ಮಾಡು. ಅಮ್ಮ ಸೂಪರಾಗಿ ಅವರ ಕಣಮ್ಮ ಮನೆ ಕಡೆ. ನಾನು ಇನ್ನೋರ್ ಮನೆಗೆ ಹೋಗಿಲ್ಲ ಕಣಮ್ಮ. ನಾನು ಮದುವೆಗಿದ್ವಿ ಎಲ್ಲನೂ ಮಾಡ್ಕೊಂಡ್ಮೇಲೆ ಹೋಗೋಣ ಅಂತ ನಾನು ಸುಮ್ಕೆ ಇದೀನಿ ಕಣಮ್ಮ. ಲೇ ಯಾವ ಆಫ್ರಿಕಾ ನನಗಂತದೇನು ನಂಬಬೇಕೋ ಬಿಡ್ಬೇಕೋ ಗೊತ್ತಾಯ್ತಿಲ್ಲ. ನೀನು ಹೇಳ್ತಿರೋದೆಲ್ಲ ನಿಜನೇನಿಯಾ? ನಿಜವಾಗ್ಲೂ ಆಫ್ರಿಕಾ ಅಂತೆಲ್ಲ ಹೋಯ್ತೀಯ ತಾನೇ? ಅಮ್ಮ ನಿನ್ನ ಮೇಲೆ ಹಣೆ ಕೇಳ್ತೀನಿ, ನಾನು ಹೋಯ್ತೀನಿ ಕಣಮ್ಮ. ನೋಡು, ಒಡವೆಯ ತಂದುಬಿಟ್ಟು ಡಬ್ಬಲ್ ತಂದು ಕೊಡೋ ಜವಾಬ್ದಾರಿ ನಂದು. ಹೌದಾ? ಅಲ್ಲ ನಾನು ಮತ್ತೆ ಅಲ್ಲಿಗೆ ಏನಿಯ ಬಂದ್ಬಿಡ್ಲಾ? ನಾನು ಅದು ಏನು ಐತೆ ಏನು ಮಾಡ್ತಿದ್ದೀಗ ಅಂತ ನೋಡನಿ. ನನಗೂ ಲೊಕೇಶನ್ ಕಳಿಸು. ನಾನು ಹಂಗೇನಿ ನಿಮ್ಮ ಅಕ್ಕ ಇಬ್ರು ಬತ್ತೀವಿ, ಲೊಕೇಶನ್ ಕಳಿಸು. ನಾನೀಗ ಲೊಕೇಶನ್ ಕಳ್ಸಿದ್ರೆ ಬಂದು ಜುಟ್ಟಿಡ್ಕೊಂಡು ಎಳ್ಕೊಂಡೋಗ್ತಿರಲ್ವಾ? ಒಡವೆಲ್ಲ ಕಿತ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಲ್ವಾ? ಸಾಧ್ಯನೇ ಇಲ್ಲ. ಮದುವೆ ಮಾಡ್ಕೊಂಡು ಡೈರೆಕ್ಟಾಗಿ ಬಂದ್ಬಿಟ್ಟು ನಿಮ್ಮ ಹತ್ರ ಆಶೀರ್ವಾದ ತಗೊಂಡೇನಿ ಆಫ್ರಿಕಾ ಹೋಯ್ತೀವಿ. ಸುಮ್ಕೆ ಫೋನಿಕ್ಕು. ಇವಾಗ ನಿನ್ನ ಮಗಳು ಫುಲ್ ಸ್ಟ್ಯಾಂಡರ್ಡು. ಲೇ ಅಷ್ಟು ಸ್ಟ್ಯಾಂಡರ್ಡ್ ಆಗಿರೋ ನನ್ನ ಮಗ ಒಡವೆ ಯಾಕೆ ಕಿತ್ಕೊಂಡೋದ? ಒಡವೆ ಯಾಕೆ ಕೊಡ್ಬೇಕಿತ್ತು ನೀನು? ಸ್ಟ್ಯಾಂಡರ್ಡ್ ಅಂತಿಲ್ಲ, ಮತ್ತು ಒಡವೆ ಯಾಕೆ ಕೊಟ್ಟೆ? ಒಡವೆ ಎಲ್ಲ ಕೊಡೋಂಥ ಅವಶ್ಯಕತೆ ಏನೇ ಇತ್ತು ನಿನಗೆ? ನೋಡೆ, ನನಗೆ ಯಾಕೋ ಸರಿ ಇಲ್ಲ ಅಂತ ಅನಿಸ್ತೈತೆ. ಸುಮ್ಕೇನಿಯ ಬಂದ್ಬಿಟ್ರೆ ಸರಿ. ಲೇ ಮಾಡಿಗೆ ಫೋನ್ನ ಮಾಡಿಗೆ. ನೋಡಮ್ಮಿ, ನೀನು ಮೋಸ ಹೋಯ್ತಿ ಅನಿಸ್ತದೆ. ನೋಡು, ನೀನು ಎಲ್ಲಿದೆಯಾ, ಏನು ಮಾಡ್ತಾ ಇದೀಗ ಅಂತ ಹೇಳ್ಬಿಟ್ಟು ಸುಮ್ಕೆ ಲೊಕೇಶನ್ ಕಳಿಸು. ನಾನು ನಿಮ್ಮ ಅಕ್ಕ ರೂಪ ಇಬ್ರು ಬತ್ತೀವಿ ಕಣಮ್ಮಿ. ಇಬ್ರು ಬಂದು ಏನೋ ಒಂದು ಇದು ಮಾಡ್ತೀವಿ. ಸುಮ್ಕೆ ಏನಿಯ ಲೊಕೇಶನ್ ಕಳಿಸು. ನೀನು ಇಲ್ಲ ಪಲ್ಲ ಅಂತ ಅನ್ನೋಕೆ ಹೋಗ್ಬೇಡ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಸುಮ್ಮನೆ ನೀನು ಲೊಕೇಶನ್ ಕಳ್ಸೋದು ಕಲ್ತ್ಕ. ನೀನು ಸುಮ್ಕೆ ನೀನಿಯ ಆಮೇಕಿಂದ ಹಂಗೆ ಹಿಂಗೆ ಇಲ್ಲ. ನೀನು ಅಲ್ಲಿಂದ ಏನೇನು ಆದರೆ ನೀನು ಏನು ಮಾಡೋಣ? ಆಫ್ರಿಕಾಗೆ ಒಬ್ಳೆ ಹೇಳಿ ಹೋಗ್ತೀಯ ನೀನು? ಆಫ್ರಿಕಾದಾಗ ಯಾರವ್ರೆ ನಿನಗೆ? ನೋಡು, ಸುಮ್ಕೇನಿಯ ಅದೆಲ್ಲ ಬೇಡ. ನಾನು ಗೊತ್ತೀನಿ ಅದು ಎಲ್ಲಿದೆಯಾ, ಏನು ಮಾಡ್ತಿದ್ದೀಗ ಅಂತ ಹೇಳು. ಸುಮ್ಮನೆ ಏನೇನೋ ಎಡವಟ್ ಮಾಡ್ಕೋಬೇಡ ನೀನು. ಸುಮ್ಮನೆ ಹೆದರ್ಕೊಂಡು ಸಾಯ್ತೀರ. ಹೋಗಿ ರೂಪನ್ನ ಎಂಥ ಬಡವರು ಕೊಟ್ಬಿಟ್ಟೆ ಅಂತ ನನಗೆ ಅನ್ನಿಸ್ತೈತೆ ಗೊತ್ತಾ? ಅವ್ರಿಗಿನ ಶ್ರೀಮಂತರು ಕಣಮ್ಮ ನಾವು ಇವಾಗ. ನೀನೇ ಹುಡುಕಿದ್ರು ಇಂಥ ಸಂಬಂಧನ ಹುಡುಕ್ತಿರಲಿಲ್ಲ ಬಿಡು. ಗೊತ್ತಾ? ನೀನು ಹುಡುಕಿದ್ರು ಹುಡುಕಕ್ಕಾಯ್ತಿರ್ಲಿಲ್ಲ. ಅಂತ ಒಳ್ಳೆ ಸಂಬಂಧನ ನುಡಿಕೊಂಡು ಹೋಯ್ತಾ ಇದ್ದೀನಿ. ನೋಡಮ್ಮ, ಫೋಟೋ ಕಳಿಸ್ತೀನಿ, ನೋಡ್ಕೊಂಡು ಮಜಾ ಮಾಡ್ರಿ ಅಷ್ಟೇ. ನೀನು ಅಷ್ಟ್ಬಿಟ್ಟು ನಾನು ನಿನಗಿನ್ನೇನು ಹೇಳೋಕ್ಕಿಲ್ಲ ನಾನು. ನಾನು ಇವಾಗ ಬಿಸಿದ್ದೀನಿ. AC ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ನೀವಲ್ಲೆಲ್ಲ ಸೆಕೆಂಡಾಗಿ ಸಾಯ್ತಾ ಇದ್ದೀರಲ್ವಾ? ನನಗೆ ಗೊತ್ತು ಕಣಮ್ಮ, ನೀವು ಫುಲ್ಲು ಸೆಕೆ ಅಂತ ಸಾಯ್ತಿದ್ದೀರಾ ಅಂತ. ನಮ್ಮ ಮನೆ ಮೂಲೆಗೂ AC ಐತೆ. ಅದೇನು ಬುಲ್ಡೇನೆ ಬಿಡ್ತಾ ಇದೆಯೋ? ನಿಜನೇ ಹೇಳ್ತಾ ಇದೆಯೋ? ನಿಜನೇನೆ. ಮೂಲೆಗೂ AC ಐತಾ? ನಾನು ಯಾಕಮ್ಮ ಸುಳ್ಳು ಹೇಳಿ? ಮೂಲೆಗೂ AC ಐತೆ. ಸ್ಟ್ಯಾಂಡರ್ಡ್ ಆಗಿವ್ನಿ. ಬೆಡ್ ಮನೆ ಕಂಡ್ರೆ ಹಂಗೆ ಒಳಗಡೆ ಕರ್ಕೊಂಡೋಯ್ತದ ನನ್ನ, ಗೊತ್ತಾ? ಅಂತ ಬೆಡ್ ಎಲ್ಲ ಪ್ರತಿಯೊಂದು ಫೋಟೋ ಕಳಿಸ್ತೀನಿ ನೋಡ್ರಿ. ಈ ಮನೆಯೆಲ್ಲ ನಮ್ದೇನೇನಿಯ, ನಮ್ಮ ಹುಡುಗನೇನಿಯ. ಅಯ್ಯೋ ಬಂಗಾರಿ, ಇದೆಲ್ಲ ನಿನ್ಗೆ ಏನಿಯ ಅಂತ ಹೇಳ್ಬಿಟ್ಟು ಹೇಳೋಗವನಿ. ಅಮ್ಮ ನೋಡು, ಆಫ್ರಿಕಾಗೆ ಹೋಗುವಾಗ ಈ ಮಣ್ಣ ಬೇಕಾದ್ರೆ ನಿನಗೆ ಫ್ರೀಯಾಗಿ ಕೊಟ್ಟೋಯ್ತೀನಿ. ಯಾಕಂದ್ರೆ ಆಫ್ರಿಕಾದಾಗೆ ಇದಕ್ಕಿನ್ನೂ ದೊಡ್ಡ ಮನೆ ಐತಂತೆ. ಏನು ಹೇಳ್ತಾವಳು, ಏನು ಕತೆಯೋ? ಅದು ಎಲ್ಲೋಗಿ ತಗ್ಲು ಬಿದ್ದವಳು, ಏನು ಕತೆನೋ ಒಂದೂ ಗೊತ್ತಾಯ್ತಿಲ್ಲ. ಅಯ್ಯೋ ಏನು ಮಾಡೋದು? ಮನೆ ಹೇಳಿದು. ಸರಿ, ಫೋಟೋ ಕಳಿಸು ಅಂತ ಏಳಾಯ್ತಾಗೆ. ಸರಿ, ಅದೇನೋ ಫೋಟೋ ಕಳಿಸ್ತೀನಿ ಅಂದಲ್ಲ, ಫೋಟೋ ಕಳಿಸೆ, ನೋಡ್ಕೊತೀವಿ. ಬರೀ ನೋಡ್ಕೊಳ್ಳೋದಲ್ಲ, ನೋಡ್ಕೊಂಡು ಹೊಟ್ಟೆ ಉರ್ಕೋಬೇಕು ನೀವು, ಸರಿನಾ? ಫೋಟೋನ ಆದಷ್ಟು ಬೇಗ ನೀನೇ ಕಳಿಸ್ತೀನಿ. ಪಟ ಅಂತ ಕಳಿಸ್ಬಿಡ್ತೀನಿ ಫೋಟೋನ. ನೋಡಿ ಚೆನ್ನಾಗಿ ಹೊಟ್ಟೆ ಉರ್ಕೊಳ್ಳಿ, ಸರಿನಾ? ಮಡಗ್ತೀನಿ ಫೋನ. ನಾನು AC ಜಾಸ್ತಿ ಮಾಡ್ಕೊಂಡು ಮನಿಕೋಬೇಕು. ಅಬ್ಬಬ್ಬಾ, ಇಲ್ಲಿ ಚಳಿ ಆಯ್ತಾಯ್ತು. ಯಾಕಂದರೆ AC ಜಾಸ್ತಿ ಮಾಡಿದ್ದೀನಿ. ಇನ್ನೂ ಒಂಚೂರು ಜಾಸ್ತಿ ಮಾಡ್ಕೊಂಡು ಮನಿಕೋಬೇಕು ನಾನು. ಅಯ್ಯೋ ಎಲ್ಲವಳೆ ಅಂತ ಹೇಳಿದಂಗೆ ಇಲ್ದಿರೋ ಬಿಲ್ಡಪ್ ಎಲ್ಲ ಕೊಡ್ತಾವಳೆ. ಬಾಯ್ ಮಾಮಿ, ಬಾಯ್. ಫೋಟೋ ಹೊಡೆದು ಕಳಿಸ್ತೀನಿ, ಉರ್ಕಂಡ್ಲಿ. ಹಲೋ ಲೇ ಬಿತ್ರಿ, ಲೇ ಅಮ್ಮ ಫೋನ್ ಕಟ್ ಮಾಡವಳೆ. ಇರು, ಫೋಟೋ ತೆಗೆದು ಕಳಿಸ್ತೀನಿ. ಅದೇನೋ ಫೋಟೋ ಕಳಿಸ್ತೀನಿ ಅಂತಿದ್ಲಲ್ಲ, ಕಳಿಸೋಳೆ ನಾನು ನೋಡಿ. ಹಾಗಳಮ್ಮ, ಅವಳು ವಾಟ್ಸಪ್ ಓಪನ್ ಮಾಡು, ಅದ್ರ ಕಾಣಿಸ್ತಾವ ನೋಡು. ಇರು ನೋಡ್ತೀನಿ. ಇಲ್ಲೋಡು, ಎಷ್ಟು ದೊಡ್ಡ ಮನೆ. ಅಮ್ಮ ನೋಡ್ದ AC ಪಾಸಿ, ಅವಳು ಹೇಳ್ದಂಗೆ AC ಪಾಸಿ ಎಲ್ಲ ಇದ್ದಂಗೈತೆ ನೋಡಮ್ಮ. ಹೂನಲ್ಲಮ್ಮಿ, ಎಷ್ಟು ದೊಡ್ಡದಲ್ಲಮ್ಮಿ. ಯವ್ವಾ ದೇವ್ರೆ, ಎಷ್ಟು ದೊಡ್ಡದು ಮನೆ. ಇದೆಲ್ಲ ನಿಜನಾ ಸುಳ್ಳ? ಇವಳ್ದ ಕಂಡೋರ್ದ ಬ್ಯಾರ್ಯಾರ್ದ ಒಂದು ಗೊತ್ತಾಯ್ತಿಲ್ವಲ್ಲ ನನಗಂತೂ. ಯಾರ್ದಿರ್ಬೋದು ಅಂತಲೇ ಅರ್ಥ ಆಯ್ತಿಲ್ಲ. ಎಷ್ಟು ಚೆನ್ನಾಗೈತೆ ಮನೆ ಮಾತ್ರ. ನೋಡು ಮಗಳೇ, ನಿಮ್ಮ ಮನೆಗಿನ ಈ ಮನೆ ಸೂಪರ್ ಆಗೈತೆ ನೋಡು. ನಾನು ಅದನ್ನೇ ನೋಡ್ತಾ ಇದ್ದೀನಿ ಕಣಮ್ಮ, ಎಷ್ಟು ಚೆನ್ನಾಗೈತಲ್ಲಮ್ಮ. ಅಮ್ಮ ಅದು ನಿಜನ ಸುಳ್ಳು ನನಗೂ ಗೊತ್ತಿಲ್ಲ. ಆಫ್ರಿಕಾಗೆ ಬೇರೆ ಹೋಯ್ತೀನಿ ಅಂತ ಹೇಳ್ತಾವಳೆ. ನಿಜ ಇರ್ಬೋದೇನಮ್ಮ? ನಿಜ ಇದ್ರೆ ನನಗೆ ಅರ್ಧ kg ಒಡವೆನೂ ನನ್ನ ತಂಗಿ ನಿನಗೆ ಕೊಡಿಸ್ತಾಳೆ ಅನ್ನಿಸ್ತದೆ ಅಲ್ವೇ? ಅಲ್ಲುಡಿ
ಹೋಗೋಳಮ್ಮ ಅಲ್ಲಿ ನೋಡಿ ಹುಡುಗಿ ಮನೆ ನೋಡಿ ಹೆಂಗೈತೆ. ಹ್ಞೂ ಕಣಮ್ಮ. ಅಮ್ಮ ಸಾವುಕಾರ ಏನಿ ಅನ್ನಿಸ್ತದೆ, ಆದರೆ ಅದೊಂದು ಸ್ವಂತ ಮನೆನಾ ಬಾಡಿಗೆ ಮನೆನಾ ಯಾರಿಗೆ ಗೊತ್ತು. ಆದರೂ ಅಷ್ಟು ದೊಡ್ಡ ಮನೆಯಾಗೋನಿ ಅಂದರೆ ದೊಡ್ಡ ಮನುಷ್ಯನೇನಿ ಆಗಿರಬೇಕು ತಾನೇ. ಏನೋ ಇರ್ಬೋದೇನೋ ನನಗೂ ಗೊತ್ತಿಲ್ಲ ಕಣಮ್ಮ, ಯಾವ ವಿಷಯನೂ ನನಗೂ ಗೊತ್ತಿಲ್ಲ, ಏನೂ ಇಲ್ಲ. ಏನು ಅಂತನೂ ಅರ್ಥ ಆಯ್ತಿಲ್ಲ ನನಗಂತನೂ. ನೋಡೋಣ ಇರು, ನೋಡೋಣ ಏನಾಯ್ತದೆ ಅಂತ ಹೇಳ್ಬಿಟ್ಟು ನಾವು ನೈಯಸ್ ಮಾಡ್ಬಿಟ್ಟು ಅವಳ್ತಾಗ ಅಡ್ರೆಸ್ ತಿಳ್ಕೊಳ್ಳೋಣ. ಅಡ್ರೆಸ್ ಪೂರ ಅಡ್ರೆಸ್ ತಿಳ್ಕೊಂಡು ನಾವು ನೆಟ್ಟು ಹೊರಡೋಣ. ಹೂ ಕಣಮ್ಮ, ಒಡವೆ ಗಿಡವೆ ಎಲ್ಲ ಎತ್ಕೊಂಬಿಟ್ಟು ಬರಬೇಕು. ನೋಡೋಣ ಇರು, ಅವಳ ಹತ್ರ ಏನೇ ನೈಸ್ ಮಾಡಿಬಿಟ್ಟು ಒಡವೆ ಪಡವೆ ಎಲ್ಲನೂ ವಾಪಸ್ ನಮ್ಮ ತಾಗ ಬರೋಂಗೆ ಮಾಡ್ಕೊಳ್ಳೋಣ. ಸರಿನಾ? ಹೆಂಗನ್ವೆ ಒಡವೆ ಪಡವೆ ಎಲ್ಲನೂ ಬಂದರೆ ಇನ್ನೇನಂತೆ ಆರಾಮಾಗಿರ್ಬೋದಲ್ಲ. ನೋಡೋಣ ಇರು, ಒಡವೆನ ಏನು ಮಾಡೋದು ವಾಪಸ್ ಕೊಡ್ತೀನಿ ಅಂತ ಹೇಳೋಳಲ್ಲ. ಹ್ಞೂ ಸರಿ, ಈ ವಿಷಯನ ಯಾರಿಗೂ ಹೇಳೋಕೆ ಹೋಗ್ಬೇಡ ಸರಿನಾ? ನನ್ನ ಇನ್ನು ಮಧ್ಯೆ ಮಾತ್ರ ಏನೇ ಇರಲಿ. ಯಾಕಂದ್ರೆ ಹೇಳ್ಬಿಟ್ರೆ ಸುಮ್ಕೆ ಏನೇ ಇದಾಗೋಗ್ಬಿಡ್ತದೆ. ಯಾರಿಗೂ ಏನು ಹೇಳೋಕೆ ಹೋಗ್ಬೇಡ. ನಾವು ಫಸ್ಟ್ ಹೋಗ್ಬಿಟ್ಟು ಅಲ್ಲೆಲ್ಲ ನೋಡ್ಕೊಂಬಿಟ್ಟು ಬಂದು ಆಮೇಕಿಂದ ನೋಡೋಣ. ಹೆಂಗಾರ ಮಾಡಿ ನಿನ್ನ ತಂಗಿ ಫೋನ್ ಮಾಡಿ ನೈಸ್ ಮಾಡಿಬಿಟ್ಟು ಅಡ್ರೆಸ್ನ ಕೇಳ್ತಿರು. ಸರಿ ಕಣಮ್ಮ, ಆಯಿತು. ಸರಿ ಬಿಡು, ಇನ್ನೇನು ಒಡವೆ ಬಂದಂಗೆ ತಾನೇ ಲೆಕ್ಕ. ಆ ಪದ್ದಿ ಸೈನ್ ಹಾಕ್ಲಿಲ್ಲ ಅಂದರೆ ಏನಾಗಬೇಕಂತೆ. ಬುಟ್ಟಾಕತ್ತಾಗೆ. ಏನು ತಲೆ ಕೆಡಿಸ್ಕೊಬೇಡ, ಬುಟ್ಟಾಕು ಬಾ.